ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆಯ ಸಂದರ್ಭದಲ್ಲಾದಂತಹ ಗಲಭೆ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಆಗ್ಬಿಟ್ಟಿದೆ. ಹಾಗಾಗಿ ನಾಳೆ ನಾಗಮಂಗಲ ಪಟ್ಟಣವನ್ನ ಬಂದ್ ಮಾಡೋಕೆ ಕರೆಯನ್ನ ನೀಡಲಾಗಿದೆ. ಹಿಂದೂ ಸಂಘಟನೆಗಳು ನಾಗಮಂಗಲ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾವೆ. ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳ ನಾಗಮಂಗಲ ಪಟ್ಟಣ ಬಂದ್ಗೆ ಕರೆಯನ್ನ ನೀಡಿವೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದಂತಹ ಹಿನ್ನೆಲೆಯಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಗಲಭೆಯಾದಂತಹ ಕಾರಣಕ್ಕಾಗಿ, ಕಲ್ಲು ತೂರಾಟ ಆದಂತಹ ಕಾರಣಕ್ಕಾಗಿ, ವಾಹನಗಳಿಗೆ ಬೆಂಕಿ ಹಚ್ಚಿದಂತಹ ಕಾರಣಕ್ಕಾಗಿ, ಅಂಗಡಿಗಳಿಗೆ ಬೆಂಕಿ ಹಚ್ಚಿದಂತಹ ಕಾರಣಕ್ಕಾಗಿ ಬಂದ್ ಮಾಡುವುದಕ್ಕೆ ಕರೆಯನ್ನ ಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಆಗ್ಲೇ ಉಸ್ತುವಾರಿ ಸಚಿವರು ಮಾತನಾಡಿದ್ರು, SP ಮಾತನಾಡಿದ್ರು, ಪರಿಸ್ಥಿತಿ ಕಂಟ್ರೋಲ್ ನಲ್ಲಿದೆ, ನೀವು ದೊಡ್ಡದಾಗಿ ಸುದ್ದಿ ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳಿದ್ರು. ಬಟ್ ಪ್ರಶ್ನೆ ಇರೋದು, ಇಷ್ಟು ದೊಡ್ಡ ಸುದ್ದಿ ಆಗೋ ಹಾಗೆ ಗಲಾಟೆ ಆಗಿದ್ದು ಹೇಗೆ ನಾಗಮಂಗಲದಲ್ಲಿ ಅಂತ ಹೇಳಿ ಮೊದಲೇ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ವಾ ಪೊಲೀಸ್ ಇಲಾಖೆ? ಉತ್ತರಿಸುವಂತ ಆ ತಾಳ್ಮೆ ಕೂಡ SP ಮಲ್ಲಿಕಾರ್ಜುನ ಬಾಲ್ದಂಡಿ ಅವರಿಗೆ ಇರಲಿಲ್ಲ. ಏನೋ ಬಹಳ ತುರ್ತಿನಲ್ಲಿದ್ದವರ ಹಾಗೆ ಫೋನ್ ಕಟ್ ಮಾಡಿಬಿಟ್ರು. ಕರೆಕ್ಟ್, ಯಾಕಂದ್ರೆ ಸಿಚುವೇಶನ್ ಅಲ್ಲಿ ಕಂಟ್ರೋಲ್ ಮಾಡಬೇಕು. ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ, ಏನು ಕಾರಣ ಆಯ್ತು, ಇನ್ನು ನಾಳಿನ ಬಂದ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ನಂದೀಶ್? ಖಂಡಿತ ವಿದ್ಯಾಶ್ರೀ, ಇಂದಿಗೂ ಕೂಡ ನಾಗಮಂಗಲ ಪಟ್ಟಣದಲ್ಲಿ ಇಂದಿಗೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪೊಲೀಸರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಈ ಒಂದು ಪಟ್ಟಣದಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಆದ್ರೆ ನಿಯಂತ್ರಣಕ್ಕೆ ಮಾತ್ರ ಪೊಲೀಸರು ಕೂಡ ಸಾಹಸವನ್ನ ಪಡ್ತಾ ಇರುವಂತದ್ದು. ಅಂದ್ರೆ ಉದ್ವಿಗ್ನರ ಗುಂಪು ಏನೋ ಸಂಜೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಆ ಒಂದು ಮೆರವಣಿಗೆಯಲ್ಲಿ ಕೂಡ ಪಾಲ್ಗೊಂಡಿದ್ರು. ನಾಗಮಂಗಲದ TB ವೃತ್ತದಲ್ಲಿರುವಂತಹ ಮಸೀದಿಗೆ ದರ್ಗಾ ಸಮೀಪ ಬಂದಂತ ಸಂದರ್ಭದಲ್ಲಿ ಈ ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಏಕಾಏಕಿ ಮೆರವಣಿಗೆಗೆ ಕಲ್ಲು ತೂರಾಟವನ್ನ ಈಗಾಗಲೇ ಕಿಡಿಗೇಡಿಗರು ಕೂಡ ಮಾಡಿರುವಂತದ್ದು. ಅನ್ಯ ಕೋಮಿನ ಯುವಕರು ಕಲ್ಲನ್ನ ಯಾವಾಗ ಎಸೆದ್ರು, ಬಳಿಕ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿರುವಂತದ್ದು. ಸ್ಥಳಕ್ಕೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ರು. ಆದ್ರೆ ಇದೆಲ್ಲವೂ ಕೂಡ ನೋಡೋದಾದ್ರೆ, ಎಲ್ಲಾ ಘಟನೆಗಳನ್ನು ನೋಡೋದಾದ್ರೆ ಖಂಡಿತವಾಗಿ ಕೂಡ ಇದು ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡೇ ಈ ರೀತಿ ಒಂದು ಗಲಾಟೆಯನ್ನ ಮಾಡಲಾಗಿದೆ, ಕೋಮು ಗಲಭೆಯನ್ನ ಸೃಷ್ಟಿಸಿದೆ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಇದರಲ್ಲಿ ಎಡವಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಂದ್ರೆ ಸ್ವಲ್ಪ ಅಂತಲ್ಲ, ಬಹುತೇಕ ಇದರಲ್ಲಿ ಎಡವಿದೆ. ಅಂದ್ರೆ ಭದ್ರತೆಯನ್ನ ಮೊದಲೇ ಕೊಡ್ಬೇಕಾಗಿತ್ತು ಈ ಒಂದು ಸೂಕ್ಷ್ಮ ಪ್ರದೇಶ. ಯಾಕೆಂದ್ರೆ ಈ ಹಿಂದೆಯೂ ಕೂಡ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಕಳೆದ ವರ್ಷವೂ ಕೂಡ ಒಂದಷ್ಟು ಗಲಾಟೆಗೆ ಕಾರಣ ಆಗ್ತಿತ್ತು. ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಮುಂಜಾಗ್ರತಾ ನಂದೀಶ್ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ, ಸರ್ ಲಾಸ್ಟ್ ಟೈಮ್ ಕೂಡ ಗಲಾಟೆ ಆಗಿತ್ತಂತೆ ಅಂತಂದಾಗ, ಇಲ್ಲ ನಾಗಮಂಗಲದಲ್ಲಿ ಈ ರೀತಿಯಾದಂತಹ ಗಲಾಟೆ ಯಾವತ್ತೂ ಆಗಿಲ್ಲ ಅಂದ್ಬಿಟ್ರು ಉಸ್ತುವಾರಿ ಸಚಿವರು, ಆ ಕ್ಷೇತ್ರದ ಶಾಸಕರು ಚಲುವರಾಯಸ್ವಾಮಿಯವರು. ನಂದೀಶ್, ಖಂಡಿತ ವಿದ್ಯಾಶ್ರೀ, ಒಂದು ಕಡೆ ಸಚಿವರು ಈ ರೀತಿ ಹೇಳ್ತಾರೆ, ಆದ್ರೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಕಳೆದ ವರ್ಷವೂ ಕೂಡ ಗಲಾಟೆ ಆಗಿತ್ತು, ಆದ್ರೆ ಪೊಲೀಸರು ಅವತ್ತು ಮುಂಜಾಗ್ರತಾ ಕ್ರಮವನ್ನ ವಹಿಸಿದ್ರು. ಈ ಹಿಂದೆಯೂ ಕೂಡ ಹಲವಾರು ಬಾರಿ ಈ ರೀತಿ ಗಲಾಟೆಗಳು ಕೂಡ ಆಗ್ತಾ ಇದೆ. ಒಂದ್ ರೀತಿ ಸೂಕ್ಷ್ಮ ಪ್ರದೇಶ ನಾಗಮಂಗಲ ಪಟ್ಟಣ ಇದೆ. ಅಷ್ಟಾದ್ರೂ ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಮೆರವಣಿಗೆಗೆ ಒಂದು ಸೂಕ್ತ ವ್ಯವಸ್ಥೆಯನ್ನ ಮಾಡದಿದ್ದದ್ದು ಯಾಕೆ ಎಂಬ ಕಾರಣವನ್ನು ಕೂಡ ಕೊಡ್ತಾ ಇರುವಂತದ್ದು. ಅಲ್ಲದೆ ನೇರವಾಗಿ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇರುವಂತದ್ದು, ಈ ಎಲ್ಲಾ ಗಲಾಟೆಗಳಿಗೆ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯವೇ ಕಾರಣ, ಒಂದ್ ರೀತಿ ಮಲತಾಯಿ ಧೋರಣೆಯೇ ಕಾರಣ ಎಂಬ ಮಾತುಗಳನ್ನ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದ್ ರೀತಿ ಸದ್ಯಕ್ಕೆ ಈ ಒಂದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. 4-5 ಅಂಗಡಿಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ, 4-5 ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಎಲ್ಲವೂ ಕೂಡ ಇದೀಗ ಆ ಒಂದು ಬೆಂಕಿಯನ್ನ ನಂದಿಸುವಂತ ಕಾರ್ಯವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಮಂಡ್ಯ ಅಲ್ಲ, ಹೊರ ಜಿಲ್ಲೆಗಳಿಂದಲೂ ಕೂಡ ಬಹಳಷ್ಟು ಪೊಲೀಸರನ್ನ ಈಗಾಗಲೇ ಸ್ಥಳದಲ್ಲಿ ನಿಯೋಜನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಏನು ಉದ್ರಿಕ್ತರ ಗುಂಪು ಇದೆ ಅವೆಲ್ಲವನ್ನು ಕೂಡ ಇದೀಗ ಚದುರಿಸಿದ್ದಾರೆ. ಒಂದ್ ರೀತಿ ಒಂದು ಅಲ್ಪ ಮಟ್ಟಿಗೆ. ಈಗ ನಂದೀಶ್, ನೀವು ಹೇಳಿದ್ರೆ ವೆಹಿಕಲ್ಗಳಿಗೆ ಬೆಂಕಿ ಹಚ್ಚಲಾಗಿದೆ, ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ ಅಂತ ಹೇಳಿ, ಯಾರ ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ, ಯಾರ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ? ಯಾವ್ದಾದ್ರೂ ಒಂದು ಸಮುದಾಯವನ್ನ ಅಥವಾ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿ ಈ ಕೃತ್ಯವನ್ನ ಮಾಡಲಾಗಿದ್ಯಾ, ಹೇಗೆ ಅಂತ ಹೇಳಿ ನಂದೀಶ್? ಖಂಡಿತ ವಿದೇಶಿ, ಇಲ್ಲಿ ಮೊದಲಿಗೆ ಒಂದಷ್ಟು ಬಟ್ಟೆ ಅಂಗಡಿಗಳಿಗೆ, ಅಂದ್ರೆ ಒಂದು ಸಮುದಾಯಕ್ಕೆ, ಹಿಂದೂ ಸಮುದಾಯಕ್ಕೆ ಸೇರಿದಂತಹ 2 ಅಂಗಡಿಗಳಿಗೆ ಮೊದಲು ಬೆಂಕಿಯನ್ನು ಹಚ್ತಾರೆ. ಆದ್ರೆ ಯಾವ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ವಾಹನಗಳು ಕೂಡ ಸುಟ್ಟು ಕರಕಲಾಗಿರುವಂತದ್ದು. ಮತ್ತೊಂದು ಕಡೆ ಗುಜರಿ ಅಂಗಡಿ ಒಂದಕ್ಕೂ ಕೂಡ ಇದೀಗ ಬೆಂಕಿಯನ್ನು ಹಚ್ಚಿರುವಂತದ್ದು. ಅದನ್ನು ನಂದಿಸುವಂತ ಕಾರ್ಯವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಪೊಲೀಸರು ಬಹಳಷ್ಟು ಅರಸಾಹಸವನ್ನ ಈ ಒಂದು ಶಾಂತಿಯತೆಗೆ ತರುವ ನಿಟ್ಟಿನಲ್ಲಿ
ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಒಂದ್ ರೀತಿ ಉಗ್ರರ ಗುಂಪು ಇಂದಿಗೂ ಕೂಡ ಅಡಗಿರುವಂತಹ ಒಂದು ಶಂಕೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಇಡೀ ಪಟ್ಟಣದಾದ್ಯಂತ ಎಲ್ಲಾ ಬಡಾವಣೆಗಳಲ್ಲೂ ಕೂಡ ಪೊಲೀಸರು ರೌಂಡ್ ಅನ್ನ ಹಾಕ್ತಾ ಇದ್ದಾರೆ. ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಕೂಡ ಸ್ಥಳದಲ್ಲೇ ಮುಖ ಮೂಡಿದ್ದಾರೆ. ನೂರಾರು ಪೊಲೀಸರು ಈಗಾಗಲೇ ನಾಗಮಂಗಲ ಪಟ್ಟಣದಲ್ಲಿ ರೌಂಡ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗಲಾದ್ರೂ ಒಂದ್ ರೀತಿ ತಣ್ಣಗಾಗ್ಲಿ, ಈ ಒಂದು ಉದ್ರಿಕ್ತರ ಗುಂಪು ಎಲ್ಲೂ ಕೂಡ ಮತ್ತೆ ಈ ರೀತಿ ಗಲಾಟೆ ಆಗ್ಬಾರ್ದು. ನಂದೀಶ್, ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರ ನಂದೀಶ್? ಇಷ್ಟು ಕಲ್ತೂರಾಟ ಆಗಿದೆ, ಇಷ್ಟು ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ, ಅಟ್ಲೀಸ್ಟ್ ಪ್ರಾಥಮಿಕ ಇನ್ಫಾರ್ಮೇಶನ್ ಇರುತ್ತೆ, ಯಾರು ಮಾಡಿದ್ರು ಅನ್ನೋದು ಗೊತ್ತಿರುತ್ತೆ, ಪೊಲೀಸರಿಗೆ ಸಿಕ್ಕಿರುತ್ತೆ ಇನ್ಫಾರ್ಮೇಶನ್. ಎಷ್ಟು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ? ಸದ್ಯ ವಿದೇಶಿ ಏನು ಮಚ್ಚು ಲಾಂಗುಗಳನ್ನ ಪ್ರದರ್ಶನ ಮಾಡಿದಂತಹ ಕೆಲವರನ್ನ ವಶಕ್ಕೆ ಪಡೆಯಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಪೊಲೀಸರು ಕೂಡ ಬಿಡ್ಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಒಂದಷ್ಟು ಮಾರಕಾಸ್ತ್ರಗಳನ್ನು ಕೂಡ ಇದೀಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಉದ್ರಿಕ್ತರ ಗುಂಪನ್ನ ಎದುರಿಸಿದಂತಹ ಬಳಿಕ ಈ ಒಂದು ಗಲಾಟೆ ಆಗಿರುವಂತದ್ದು. ಅಂದ್ರೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು. ಅದಾದ ಬಳಿಕ ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಕಾರ್ಯಕರ್ತರು ಗಣೇಶನ ಮೂರ್ತಿಯನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ರು. ನಮ್ಗೆ ಈ ರೀತಿ ತೊಂದರೆಯನ್ನ ಕೊಡ್ತಾ ಇದ್ದೀರಾ ಎಂಬ ಮೂಲಕ ಆಗ್ರಹವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಅಂಗಡಿಗಳಿಗೆ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿರುವಂತದ್ದು, ಮತ್ತೆ ಗಲಾಟೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಆ ಸಂದರ್ಭದಲ್ಲಿ ಯಾರ್ಯಾರು ಮಚ್ಚು ಲಾಂಗ್ಗಳನ್ನ ಒಂದಷ್ಟು ಪ್ರದರ್ಶನ ಮಾಡಿದ್ರು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದಷ್ಟು ಲಾಠಿ ಚಾರ್ಜ್ ಸಂದರ್ಭದಲ್ಲೂ ಕೂಡ ಒಂದಷ್ಟು ಜನಗಳಿಗೆ ಏಟು ಕೂಡ ಆಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಸದ್ಯ ಒಂದು 10ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅವ್ರನ್ನ ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಈಗ ಈ ಕಲ್ತೂರಾಟ ಎಲ್ಲ ಆಯ್ತಲ್ಲ, ಕಲ್ತೂರಾಟ ಮತ್ತೆ ವಾಹನಗಳಿಗೆ ಬೆಂಕಿ, ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಗಾಯಗಳಾಗಿದ್ಯಾ? ಯಾರಾದ್ರೂ ಆಸ್ಪತ್ರೆಗೆ ದಾಖಲಾಗಿದ್ದಾರಾ? ಪೊಲೀಸರ ಮೇಲೆ ಏನಾದ್ರೂ ಕಲ್ತೂರಾಟ ಆಗಿದ್ಯಾ ಹೆಂಗೆ ಅಂತ ಹೇಳಿ? ಖಂಡಿತ ವಿದೇಶಿ ಆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ 4-5 ಹಿಂದೂ ಕಾರ್ಯಕರ್ತರಿಗೆ, ಅಂದ್ರೆ ಯಾರ್ಯಾರು ಗಣೇಶನ ವಿಸರ್ಜನೆ ಮೆರವಣಿಗೆಗಳಲ್ಲಿ ಭಾಗವಹಿಸಿದ್ರು ಅವರಿಗೆ ಕಲ್ಲು ತೂರಾಟ ಸಂದರ್ಭದಲ್ಲಿ ಏಟಾಗಿದೆ. ಒಬ್ಬರಿಗೆ ಮುಖದ ಭಾಗಕ್ಕೆ ಕಲ್ಲು ಏಟು ಬಿದ್ದಿರುವಂತದ್ದು. ಅವ್ರಿಗೂ ಕೂಡ ಈಗಾಗಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. 4-5 ಮಂದಿಗೆ ಇದರಲ್ಲಿ ಏಟಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಅಂದ್ರೆ ಪೊಲೀಸರಿಗೂ ಕೂಡ ಒಂದಿಬ್ಬರಿಗೆ ಏಟಾಗಿದೆ ಎಂಬ ಮಾಹಿತಿಗಳನ್ನ ಪೊಲೀಸರ ಮೂಲಗಳಿಂದಲೇ ಬರ್ತಾ ಇದೆ. ಅದರ ಬಗ್ಗೆಯೂ ಕೂಡ ಇಂದುವರೆಗೂ ಕೂಡ ಮಾಹಿತಿಯನ್ನ ನೋಡಿ ನಂದೀಶ್, ವಿಪರ್ಯಾಸ ಅನ್ನೋದು ಇದನ್ನೇ. ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಸರ್ ಪೊಲೀಸರ ಮೇಲೂ ಕಲ್ತೂರಾಟ ಆಗಿದೆಯಲ್ಲ ಅಂತ ಕೇಳಿದ್ರೆ ಇಲ್ವೇ ಇಲ್ಲ, ಯಾರಿಗೂ ಏನೂ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಯಾಕೆ ಮರೆ ಮಾಚುವಂತಹ ಪ್ರಯತ್ನ ಅಂತ ಹೇಳಿ? ಗಲಭೆ ಆಗಿದೆ, ಕಲ್ತೂರಾಟ ಆಗಿದೆ, ಯಾರು ಕಲ್ಲು ಹೊಡೆದಿದ್ದಾರೆ ಎಲ್ಲ ಹೊರಗಡೆ ಬರ್ಬೇಕಲ್ವಾ ನಂದೀಶ್? ಖಂಡಿತ ವಿಜಯಶ್ರೀ, ಅದೇ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರು, ಮತ್ತೆ ಅವರನ್ನ ಯಾಕೆ ವಶಕ್ಕೆ ಪಡೆದಿಲ್ಲ ಅನ್ನೋದು ಪ್ರಶ್ನೆಗಳು. ಆದ್ರೆ ಮತ್ತೊಂದು ಕಡೆ ಇಲ್ಲಿ ಘಟನೆಯ ಬಗ್ಗೆ ಒಂದಷ್ಟು ಮರೆಮಾಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅದರಲ್ಲಿ ಇನ್ವಾಲ್ವ್ ಆಗಿರುವಂತವರಾಗಿರ್ಬೋದು, ಮತ್ತೆ ಎಷ್ಟು ಜನಕ್ಕೆ ಗಾಯಗಳಾಗಿದೆ ಇದರ ಬಗ್ಗೆಯೂ ಕೂಡ ಮಾಹಿತಿನ ನೀಡ್ತಾ ಇಲ್ಲ. ಸದ್ಯಕ್ಕೆ ಆ ಒಂದು ಏನು ಉದ್ವಿಗ್ನ ಪರಿಸ್ಥಿತಿಯನ್ನ ನಿಯಂತ್ರಿಸುವಂತ ಕೆಲಸದಲ್ಲಿ ಮಾತ್ರ ಪೊಲೀಸರು ಮತ್ತೆ ಜಿಲ್ಲಾಡಳಿತ ಒಂದು ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಖುದ್ದು ಮಂಡ್ಯ DC ಮತ್ತೆ SP ಇಬ್ಬರು ಕೂಡ ಸ್ಥಳದಲ್ಲೇ ಮುಖ ಮೂಡಿದ್ದಾರೆ. ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಇದೀಗ ಹಿಂದೂ ಕಾರ್ಯಕರ್ತರು ನಾಳೆ ನಾಗಮಂಗಲ ಪಟ್ಟಣದ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಎಲ್ಲಾ ಘಟನೆಗಳಿಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಎಂಬ ಒಂದು ಆರೋಪವನ್ನು ಕೂಡ ಈಗ ನಂದೀಶ್, ಕೊನೆಯದಾಗಿ ಆ ಗಣೇಶನ ಮೂರ್ತಿಯ ಕತೆ ಏನಾಯ್ತು? ಯಾವ ಗಣೇಶ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ವಿಸರ್ಜನೆ ಆಗಬೇಕಾಗಿತ್ತು, ಸ್ಟೇಷನ್ ಮುಂದೆ ನಿಲ್ಲಿಸಿದಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಆ ಗಣೇಶ ಮೂರ್ತಿಯ ಕತೆ ಏನಾಯ್ತು? ವಿಸರ್ಜನೆಯನ್ನ ಮಾಡಿದ್ರೋ ಇಲ್ವೋ? ವಿದೇಶಿ ಇನ್ನೂ ಕೂಡ ಗಣೇಶನ ವಿಸರ್ಜನೆಯನ್ನ ಮಾಡಿಲ್ಲ. ಪೊಲೀಸ್ ಠಾಣೆಯ ಮುಂದೆಯೇ ಆ ಒಂದು ಗಣೇಶನ ಮೂರ್ತಿಯು ಕೂಡ ಇರುವಂತದ್ದು. ಅದನ್ನ ಈ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಜನಪ್ರತಿನಿಧಿಗಳ ಜೊತೆ ಚರ್ಚೆಯನ್ನ ಮಾಡಿ ಈ ಒಂದು ಅಂದ್ರೆ ಯಾವ ರೀತಿ ವಿಸರ್ಜನೆಯನ್ನ ಮಾಡಬೇಕು, ಅಂದ್ರೆ ವಾಪಸ್ ಹಿಂದೂ ಕಾರ್ಯಕರ್ತರಿಗೆ ಅವ್ರಿಗೆ ಹಸ್ತಾಂತರ ಮಾಡಿ ಆ ಒಂದು ವಿಸರ್ಜನಾ ಕಾರ್ಯಕ್ರಮನ, ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಏನಾದ್ರೂ ಪೊಲೀಸರು ಮತ್ತೆ ಜಿಲ್ಲಾಡಳಿತವೇ ಅಂದ್ರೆ ಏನು ಮೂರ್ತಿ ವಿಸರ್ಜನೆ ಮಾಡೋದಕ್ಕೆ ಹೋದ್ರೆ ಬಹಳಷ್ಟು ಸಮಸ್ಯೆ ಆಗ್ಬೋದು, ಮತ್ತೆ ಗಲಾಟೆ ಆಗೋದ್ರ ನಿಟ್ಟಿನಲ್ಲಿ ಕಾದು ನೋಡುವ ತಂತ್ರಕ್ಕೆ ಇದೀಗ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇರುವಂತದ್ದು. ವಿಜಯಶ್ರೀ, ರೈಟ್ ನಂದೀಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ನಂದೀಶ್ ಸದ್ಯದ ಸಿಚುವೇಶನ್ ವಿವರಿಸ್ತಾ ಇದ್ರು. ಸದ್ಯ ನಾಗಮಂಗಲದಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಸದ್ಯ ನಾಗಮಂಗಲದಲ್ಲಿದೆ. ನಾಳೆ ನಾಗಮಂಗಲ ಪಟ್ಟಣ ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.